ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ಗುಡ್. ಸೊ ಈಗ ವಾರದ ರೀಡಿಂಗ್ ಮಾಡೋಣ. ಜನವರಿ 28ರಿಂದ ಅಂದರೆ ನಾಳಿಂದ ಜನವರಿ 28ರಿಂದ ಫೆಬ್ರವರಿ 3ರವರೆಗೂ ಇದು ವಾಯುತತ್ವದ ರಾಶಿಗಳಿಗಾಗಿ. ವಾಯುತತ್ವದ ರಾಶಿಗಳು ಯಾವುದು ಅಂತಂದರೆ ಒಂದು ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿ. ಅವರಿಗೆ ಏನು ರೀಡಿಂಗ್ ಇದೆ, ಯಾವ ಥರದ ವಿಷಯಗಳನ್ನು ಅವ್ರು ಫೇಸ್ ಮಾಡಬಹುದು, ಅದರ ಬದಲಾಗಿ ನೋಡೋಣ, ರೀಡಿಂಗ್ ಮಾಡೋಣ. ಈ ವಿಡಿಯೋ ಮೂಲಕ ತಾವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಿಗೆ ಬಂದಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಯಾರೆಲ್ಲ ನನಗೆ ನನ್ನ ವಿಡಿಯೋಸ್ ನೋಡ್ತೀರಿ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇದು ಏರಿ ಸೈನ್. ಏರಿ ಸೈನ್ ಅಂತಂತಂದರೆ ಅರ್ಥ ತ್ರಿಕೋಣ ಅಲ್ಲ, ಕಾಮ ತ್ರಿಕೋಣ. ನಿಮ್ಮ ಡಿಸೈರ್ಸ್. ಓಕೆ, ಇಟ್ ಈಸ್ ಆಲ್ ಅಬೌಟ್ ಯುವರ್ ಡಿಸೈರ್ಸ್. देखो पैसा ही पैसा, पैसा ही पैसा. ಬಾಟಮ್ ಆಫ್ ದ ಡೆಕ್ 7 of swords. ಈಗ ವಾಯುತತ್ವದ ರಾಶಿಗಳಿಗಾಗಿ ಈಗ ರೀಡಿಂಗ್ ಏನು ಹೇಳ್ತತಿ ಅಂತಂತಂದ್ರೆ, ಈ ಫೇಸ್ ಮುಗ್ಯಾಕೆ ಬಂದತಿ ಈಗ ಸದ್ಯ. ಓಕೆ, ಅಂದರೆ ಇದು ಒಂಥರ ಕಾನ್ಫಿಡೆನ್ಸ್ ಕಡಿಮೆ ಆಗೋದನ್ರಿ, ಫೈನಾನ್ಷಿಯಲ್ ಕಂಡೀಷನ್ ಸ್ವಲ್ಪ ವೀಕ್ ಆಗೋದನ್ರಿ, ಅಥವಾ ನೆಗೆಟಿವ್ ಥಾಟ್ಸ್ ಇರೋದ್ರಿಂದ ಇದು ಎಲ್ಲದರಿಂದ ಹೊರಗೆ ಬರಾಕತ್ತೀರಿ. ಅಂದರೆ ಸ್ಟ್ರಗಲ್ದಿಂದ, ಹಾರ್ಡ್ಶಿಪ್ದಿಂದ ಹೊರಗೆ ಬರಾಕತ್ತೀರಿ. ನವ್ ಯು ಆರ್ ವೆರಿ ಮಚ್ ಫೋಕಸ್ಡ್, ನವ್ ಯು ಆರ್ ವೆರಿ ಮಚ್ ಫೋಕಸ್ಡ್ ಟುವರ್ಡ್ಸ್ ಫ್ಯೂಚರ್. ಇದೇನು ತೋರಿಸುತ್ತೆ ಅಂದರೆ ನಿಮ್ಮ ಇನ್ನರ್ ಸ್ಟ್ರೆಂಗ್ತ್ ಹೆಚ್ಚಿಗೆ ಆಗೋದನ್ನು, ನಿಮ್ಮಲ್ಲಿ ಪೇಷನ್ಸ್ ಹೆಚ್ಚಿಗೆ ಆಗೋದನ್ನು. ನಿಮ್ಮಲ್ಲಿ ಪೇಷನ್ಸ್ ಹೆಚ್ಚಿಗೆ ಆಗೋದ್ರಿಂದ ನೀವು ನಿಮ್ಮ ಏಳಿಗೆಯನ್ನು ಅಷ್ಟೇ ಬಯಸದೆ ನಿಮ್ಮ ಆಫೀಸ್ದಲ್ಲನ್ರಿ ನಿಮ್ಮ ಸುತ್ತಮುತ್ತ ಇರುವಂಥ ಜನರಿಗೂ ಪ್ರಾಫಿಟ್ ಆಗಲಿ ಅಂತಂದು ಹೇಳಿ ಅವ್ರನ್ನೂ ಎನ್ಕರೇಜ್ ಮಾಡುವಂಥದ್ದು ಈ ಕಾರ್ಡ್ ತೋರಿಸ್ತೈತೆ. ಆ ಥರದ ವಿಚಾರಗಳು ನಿಮ್ಮಲ್ಲಿ ಬರ್ತಾವೆ. ಅಂದರೆ ಒಂಥರ ಕಂಪ್ಯಾಷನೇಟ್ ಆಗೋದನ್ರಿ. ಸೆಲ್ಫ್ ಡೌಟ್ ಇದ್ರೆ ಕಡಿಮೆ ಮಾಡ್ಕೊಳ್ಳೋದಂತ ಅಂತನ್ರಿ. ಸೆಲ್ಫ್ ಡೌಟ್ ಇತ್ತಂದ್ರೆ ಕಡಿಮೆ ಮಾಡ್ಕೊಳ್ಳೋಂಥದನ್ರಿ. ಎಲ್ಲಾದರೂ ದೊಡ್ಡ ವಿಷಯದೊಳಗೆ ಇನ್ವೆಸ್ಟ್ ಮಾಡುವಂಥದ್ದನ್ರಿ. ದೊಡ್ಡ ವಿಷಯದಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಮೊದಲು ನಿಮಗೆ ಅನಿಸಿದ್ರು ಸಹಿತ ಇದ್ರದ್ದು ಪ್ರಾಫಿಟ್ ಅಥವಾ ಇದರ ಔಟ್ಕಮ್ ನನಗೆ ಕಡಿಮೆ ಐತಿ ಅಂತಂತ ಅನಿಸಿದ್ರು ಸಹಿತ ನೀವು ಪಾಸಿಟಿವ್ ಆಗಿ ವಿಚಾರ ಮಾಡ್ತೀರಿ, ಇವತ್ತಿಲ್ಲ ನಾಳೆ ಇದ್ರದ್ದು ಫ್ರೂಟ್ಸ್ ನನಗೆ ಸಿಗ್ತೈತಿ ಅಂತ. ಆಮೇಲೆ ನೀವೇನಾದರೂ ಲೇಡೀಸ್ ಆಗಿದ್ದರೆ, ನೀವೇನಾದರೂ ಹೆಣ್ಮಕ್ಳಾಗಿದ್ದರೆ, ಎಂಪ್ರೆಸ್ ಮತ್ತು ಇದು 9 of Pentacles ಏನು ಹೇಳ್ತೈತಿ ಅಂದರೆ ನಿಮ್ಮೆಲ್ಲ ಆಸೆಗಳು ಈಡೇರುವಂಥ ಟೈಮ್ ಈಗ ಸದ್ಯ ಯಾವುದೇ ವಿಷಯದಲ್ಲಿ. ಇನ್ ಕೇಸ್ ನೀವೇನಾದರೂ ಪ್ರೆಗ್ನೆನ್ಸಿ ರಿಲೇಟೆಡ್ ಏನಾದರೂ ವಿಚಾರ ಮಾಡ್ತಿದ್ರಿ ಅಂತಂದ್ರೆ ಅದ್ರ ರಿಲೇಟೆಡ್ ಏನಾದರೂ ಗುಡ್ ನ್ಯೂಸ್ ಬರುವಂಥದ್ದು. 9 of Pentacles ಏನು ಹೇಳ್ತೈತಿ ಅಂದರೆ ಭೌತಿಕ ಸುಖಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಷಯಗಳು, ಇನ್ಕ್ಲೂಡಿಂಗ್ ಯುವರ್ ಬ್ಯೂಟಿ ಆ್ಯಂಡ್ ಆಲ್. ದುಡ್ಡು ಅನ್ರಿ, ಬಟ್ಟೆ ಅನ್ರಿ, ಪರ್ಫ್ಯೂಮ್ಸ್ ಅನ್ರಿ, ಸ್ಯಾಂಡಲ್ಸು, ಪರ್ಸಿಸು, ನೀವು ಏನೆಲ್ಲ ಆಸೆಗಳನ್ನು ಪಟ್ಟಿದ್ರಿ ಅದನ್ನೆಲ್ಲ ತೊಗೊಳಕಂತಂದು ಹೇಳಿ ಈ ಸರ್ತೆ ನಿಮ್ಮಲ್ಲಿ ಫೈನಾನ್ಷಿಯಲಿ ನೀವು ಫಿಟ್ ಆಗಿರ್ತೀರಿ. ನೀವೇನಾದರೂ ನಿಮ್ಮ ಕರಿಯರ್ದೊಳಗೆ ಈಗ ಹೊಸದೇನಾದರೂ ಸ್ಟಾರ್ಟ್ ಮಾಡಬೇಕು ಅನ್ನೋವಂಥವ್ರಿದ್ರೆ, ಯಾರಾದರೂ ಯೂತ್ ಇದ್ದರೆ ನಿಮಗೆ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತನ್ರಿ, ಮುಂದಿಂದ ಯಾವುದಾದ್ರೂ ಒಳ್ಳೆ ಚಾನ್ಸಸ್ ಬರುತ್ತನ್ರಿ. ಈ ಥರದ ವಿಷಯಗಳ ಕಡೆ ಎಲ್ಲ ನೀವು ಜಾಸ್ತಿ ಲಕ್ಷ್ಯ ಕೊಡೋದು, ಅಡ್ವೆಂಚರಸ್ ಆಗಿ ವಿಚಾರ ಮಾಡೋದು, ಹೊಸದೇನಾದರೂ ಹುಟ್ಟು ಹಾಕಬೇಕು ಅನ್ನುವಂಥದ್ದು. ನಿಮ್ದು ಏನಾದರೂ ಸ್ಕಿಲ್ ಐತಲ್ಲ ಆ ಸ್ಕಿಲ್ ಬೆಳೆಸ್ಕೊಂಡು ಅದನ್ನು ಮುಂದೆ ಪ್ರೊಫೆಷನ್ ಅಂತಂದು ಹೇಳಿ ಅದನ್ನು ಕನ್ವರ್ಟ್ ಮಾಡ್ಕೊಳ್ಳೋದು, ಈ ಥರದ ವಿಚಾರಗಳೆಲ್ಲ ನಡೀತಾವೆ. ಅಥವಾ ನೀವು ಇಷ್ಟಪಟ್ಟಿರುವಂಥದ್ದು, ನೀವೇನಾದರೂ ಹಾಬೀಸ್ ಅದು ಇತ್ತಂತಂದ್ರೆ ಅದನ್ನು ಪ್ರೊಫೆಷನ್ ಅಂತ ಕನ್ವರ್ಟ್ ಮಾಡ್ಕೊಳಕ್ಕೆ ನೀವು ಯಾವುದಾದ್ರೂ ಹೊಸದಾಗಿ ಎಲ್ಲಾದರೂ ಕ್ಲಾಸಸ್ಸಿಗೆ ಎನ್ರೋಲ್ ಮಾಡ್ಕೊಳ್ಳುವಂಥದ್ದು, ಈ ಥರದ ಹೊಸ ವಿಚಾರಗಳನ್ನು ನೀವು ಹುಟ್ಟಾಕ್ತೀರ. ಅಂದರೆ ಜೀವನದೆಡೆಗೆ ಆಶಾವಾದಿಯಾಗಿ ವಿಚಾರ ಮಾಡುವಂಥದ್ದು. ಲೈಫ್ದೊಳಗೆ ಒಂದೀಗೊಂದು ಹೊಸ ಸ್ವಿಫ್ಟ್ ಬಂದಂಗೆ ಈಗ ಸದ್ಯ. ಸೊ ಈ ಥರದ ಎಲ್ಲ ವಿಚಾರಗಳ ಕಡೆ ನಿಮ್ಮದು ಲಕ್ಷ್ಯ ಹೋಗ್ತಾವೆ. ಹೆಂಗಂತಂದ್ರೆ ನೋಡಿರಿ, ಇಲ್ಲೇನೈತಿ ಅಂತಂದ್ರೆ ಬಾಟಮ್ ಆಫ್ ದ ಡೆಕ್ ಇದೇನು ತೋರಿಸ್ತೈತಿ ಅಂದರೆ ಡೋಂಟ್ ಟೇಕ್ ಎನಿ ಶಾರ್ಟ್ಕಟ್ಸ್. ನೀವೇನು ಕೆಲಸ ಮಾಡ್ತಿರ್ತಿರಲ್ಲ ಅದನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿರಿ ಅಂತ. ಅದ್ರ ಕೆಳಗೆ ಏನೈತಿ ಅಂತಂದರೆ ಹೈ ಪ್ರೆಸ್ಟಸ್. ನಿಮ್ಮ ಇಂಟ್ಯೂಷನ್ ಒಂದು ಸ್ವಲ್ಪ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು. ನಿಮ್ಮ ಇಂಟ್ಯೂಷನ್ ಏನು ಹೇಳ್ತೈತಿ? ಇಂಟ್ಯೂಷನ್ ಅಂದರೆ ನಿಮ್ಮ ಒಳ ಮನಸ್ಸು, ನಿಮ್ಮ ಇನ್ನರ್ ವಾಯ್ಸ್ ನಿಮಗೇನು ಗೈಡ್ ಮಾಡ್ತೈತಿ, ನಿಮಗೊಂಚೂರು ಅದ್ರ ಕಡೆ ಲಕ್ಷ್ಯ ಇರಬೇಕು. ಲೇಡೀಸ್ ಯಾರಾದರೂ ಇದ್ದರೆ ಅವರು ಬ್ಯೂಟಿ ಪಾರ್ಲರು ಓಪನ್ ಮಾಡೋದ್ರ ಬದಲಾಗಿ ವಿಚಾರ ಮಾಡ್ಬೋದು, ಅಥವಾ ಕಾಸ್ಮೆಟಿಕ್ಸದು ಏನಾದರೂ ಶಾಪ್ಸ್ ಹಾಕೋ ಬದಲಾಗಿ ಅವ್ರು ವಿಚಾರ ಮಾಡ್ಬೋದು.
ಈ ಥರದ ವಿಚಾರಗಳೆಲ್ಲ ನಡೀತಾವೆ. ಅಂದರೆ ಏನಾದರೂ ಒಂದು ಹೊಸ ಐಡಿಯಾ ಹುಟ್ಟು ಹಾಕಿ ಯಾವುದಾದ್ರೂ ಒಂದು ವಿಷಯದ ಕಡೆ ಚೆನ್ನಾಗಿ ಫೋಕಸ್ ಮಾಡಿ ಅದನ್ನು ಪ್ರೊಫೆಷನ್ದೊಳಗೆ ಕನ್ವರ್ಟ್ ಮಾಡ್ಕೊಳ್ಳೋದ್ರ ಬದಲಾಗಿ ವಿಚಾರ ನಡೆದಿರ್ತೈತಿ ಈ ಸಾರಿ. ಕಮ್ಯುನಿಕೇಷನ್ ಸ್ಕಿಲ್ನು ಚಲೋ ಆಗುವಂಥದ್ದು. ಸಿ ದರ್ ಇಸ್ ಎ ಪ್ಯಾರೆಟ್. ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಮೇಲೆ ನೀವು ಕೆಲಸ ಮಾಡುವಂಥ ವಿಷಯನೂ ಆಗ್ತೈತಿ ಈ ಸರ್ತಿ. ಲೈಕ್ ಅಬಂಡೆನ್ಸ್ ಈಸ್ ಕಮಿಂಗ್ ಟುವರ್ಡ್ಸ್ ಯು. ಲೈಕ್ ಒಂಥರ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಅನ್ರಿ, ಯಾವುದೇ ಕೆಲಸ ಮಾಡಿದ್ರೆ ಪ್ರಾಫಿಟ್ ಅನ್ರಿ. ಯಾಕಂದ್ರೆ ಎಕ್ವೇರಿಯಸ್ ಅಂತಂದ್ರೆ ನಾವು ನಿಮ್ಮ ಪ್ರಾಫಿಟ್ದು ಮನಿ ಅದು. 9ನೇ ಮನಿ ಭಾಗ್ಯದ ಮನಿ, 11ನೇ ಮನಿ ನಿಮ್ಮ ಪ್ರಾಫಿಟದ ಮನಿ. ಸ್ಟೇಟಸ್ ಇಂಪ್ರೂವ್ ಆಗೋದನ್ರಿ. ಸೊ ಒಂಥರ ಆಲ್ ಟುಗೆದರ್ ನಿಮ್ದು ಸ್ಟೇಟಸ್ ಇಂಪ್ರೂವ್ ಆಕತಿ. ಯಾರು ವಾಯು ತತ್ವದವರಿಗಾಗಿ, ಮಿಥುನ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿಯವರಿಗಾಗಿ. ಓಕೆ, ಟ್ರಸ್ಟ್ ಇನ್ ಯುವರ್ ಸ್ಟ್ರೆಂಗ್ತ್ ಆ್ಯಂಡ್ ರೆಸಿಲಿಯನ್ಸ್. ಯು ಹ್ಯಾವ್ ವಾಟ್ ಇಟ್ ಟೇಕ್ಸ್ ಟು ಓವರ್ಕಮ್ ಚಾಲೆಂಜಸ್ ಆ್ಯಂಡ್ ಟ್ಯಾಪ್ ಇನ್ ಟು ಅಬಂಡನ್ಸ್, ಸ್ಟ್ರೆಂಗ್ತ್ ಆ್ಯಂಡ್ ಎಂಡುರೆನ್ಸ್. ಸಿ, ನೀವೇನು 8 ನಂಬರ್ ಸಟನ್ ನಂಬರ್, ನೀವೇನು ಹಾರ್ಡ್ ವರ್ಕ್ ಮಾಡಿರಲ್ಲ, ನಿಮ್ಮ ಹಾರ್ಡ್ ವರ್ಕಿಗೆ ಒಳ್ಳೆಯದೇ, ನೀವು ಇಷ್ಟಪಟ್ಟದ್ದು ಒಳ್ಳೆಯದೇ ಸಿಗ್ತಾಯಿದೆ. ಫುಲ್ ಮೂನ್ ಇನ್ ಅಕ್ವೇರಿಯಸ್. ಕೊಲಾಬ್ರೇಷನ್, ಪ್ರೋಗ್ರೆಸ್ ಆ್ಯಂಡ್ ಇನ್ಸೈಟ್. ಇನ್ ಕೇಸ್ ನಾನು ಬ್ಯೂಟಿ ಪಾರ್ಲರ್ ಬದಲಾಗಿ ಹೇಳಿದ್ನಲ್ಲ, ಬಹುತೇಕ ನೀವು ಬ್ಯೂಟಿ ಪಾರ್ಲರ್ ಯಾರಾದರೂ ನಿಮ್ಮ ಫ್ರೆಂಡ್ ಇದ್ದರೆ ಫ್ರೆಂಡಿನ ಜೊತೆ ಪಾರ್ಟ್ನರ್ಶಿಪ್ನಾಗೂ ಓಪನ್ ಮಾಡುವಂಥ ವಿಚಾರನೂ ನೀವು ಮಾಡ್ಬೋದು. ಲೆಟ್ ಗೋ ಆಫ್ ವಾಟ್ ನೋ ಲಾಂಗರ್ ಸರ್ವ್ಸ್ ಯು ಆ್ಯಂಡ್ ಕ್ಲೆನ್ಸ್ ಯುವರ್ ಸೆಲ್ಫ್ ಆಫ್ ಪಾಸ್ಟ್ ಬರ್ಡನ್ಸ್. ರಿಲೀಸ್, ಪ್ಯೂರಿಫಿಕೇಷನ್ ಆ್ಯಂಡ್ ಲೆಟ್ಟಿಂಗ್ ಗೋ. ಸಿ ದಿಸ್ ಒನ್. ನಿಮಗೇನೆಲ್ಲ ಪ್ರಾಬ್ಲಮ್ ಆಗಿತ್ತಲ್ಲ, ಇದರಿಂದ ನೀವು ಹೊರಗೆ ಬರಾಕತ್ತೀರಿ ಈಗ ಸದ್ಯ. ದಿಸ್ ಕಾರ್ಡ್ 5 ಆಫ್ ಪೆಂಟಕಲ್ಸ್. ಓಕೆ, ಸೊ ಈಗ ಆಂಜನೇಯ ಸ್ವಾಮಿ ಡೆಕ್ದಿಂದ ಈ ವಾರದ ಒಳಗೆ ಅಂತಂದ್ರೆ ಜನವರಿ 28ರಿಂದ ಫೆಬ್ರವರಿ 3ರವರೆಗೆ ನಿಮಗೆ ಯಾವ ವಿಷಯದ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು? ಓಕೆ, ಇಂಟಿಗ್ರಿಟಿ. ಯುವರ್ ಆ್ಯಕ್ಷನ್ಸ್ ಡಿಫೈನ್ ಯು. ಸಿ, ಇಲ್ಲಿ ಕಾರ್ಡ್ ಸ್ಟಾರ್ಟ್ ಆದದ್ದನ್ನು ಆ್ಯಕ್ಷನ್ದಿಂದ. ಓಕೆ, ಯುವರ್ ಆ್ಯಕ್ಷನ್ ಡಿಫೈನ್ ಯು ಆ್ಯಸ್ ಮೈ ಆ್ಯಕ್ಷನ್ ಡಿಫೈನ್ಡ್ ಮೈ ಡಿವೋಷನ್. ಲಿವ್ ಅ ಲೈಫ್ ಆಫ್ ಇಂಟಿಗ್ರಿಟಿ ಆ್ಯಂಡ್ ಪರ್ಪಸ್. ರೆಮಿಡಿ ಏನಂತಂದ್ರೆ ಪರ್ಫಾರ್ಮಿಂಗ್ ಆರತಿ, ಸಿಂಗಿಂಗ್ ಡಿವೋಷ್ನಲ್ ಸಾಂಗ್ಸ್ ಆ್ಯಂಡ್ ಪರ್ಫಾರ್ಮಿಂಗ್ ಆರತಿ. ಇನ್ ಕೇಸ್ ನೀವೇನಾದರೂ ಇದನ್ನು ಇಷ್ಟಪಡ್ತಿದ್ರೆ ಮಾಡಿರಿ ನೀವು. ಓಕೆ, ಈ ರೀಡಿಂಗ್ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಈಗ ಜಲತತ್ವದ ರಾಶಿಗಳಿಗಾಗಿ ನೋಡೋಣ. ಜಲತತ್ವದ ರಾಶಿಗಳು ಯಾವುದು ಅಂತಂದರೆ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಇದು ನೋಡಿ, ಇದು ಆಲ್ಮೋಸ್ಟ್ ಇದು ಎಲ್ಲ ರಾಶಿ ರೀಡಿಂಗ್ದೊಳಗೂ ಬರಾಕತ್ತದ. ಸೊ ಈ ರೀಡಿಂಗ್ ಜಲತತ್ವದ ರಾಶಿಗಳಿಗಾಗಿ ಕರ್ಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಈಗ ಫಸ್ಟ್ ಕಾರ್ಡ್ ಏನು ಹೇಳ್ತದೆ ನೋಡ್ರಿ, 4 ಆಫ್ ಪೆಂಟಿಕಲ್ಸ್ ಏನು ಹೇಳ್ತೈತಿ ಅಂತಂದ್ರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇದ್ದಾಗೂ ಸಹಿತ ಫೈನಾನ್ಷಿಯಲಿ ಇನ್ಸೆಕ್ಯೂರ್ ಅಂಥೇಳಿ ಫೀಲ್ ಮಾಡೋದು. ಯಾವುದಾದ್ರೂ ವಿಷಯ ಬದಲಾಗಿ ಪಾಸಿಟಿವ್ ಆಗಿ ವಿಚಾರ ಮಾಡೋದು. ಅದು ಯಾವುದೇ ಮಾತಿರಲಿ, ಯಾರಾದರೂ ಅಂದದ್ದನ್ನು ಮನಸ್ಸಿನ ಹಿಡ್ಕೊಂಡು ಕುಂಡ್ರದಾಗಲಿ, ಈ ಥರದ ವಿಚಾರಗಳೆಲ್ಲ ನಡೀತಾವೆ ಇದ್ರೊಳಗೆ. ಓಕೆ, ಆ ಥರದ್ದು ಏನಾದರೂ ಇದ್ದರೆ ಅದನ್ನು ಬಿಟ್ಟು ಕೊಡೋದು ಉತ್ತಮ. ಇಲ್ಲಾಂದ್ರೆ ಏನಾಗ್ತೈತೆ ಅಂದರೆ ಸುಮ್ಮನೆ ಮೆಂಟಲ್ ಹರಾಸ್ಮೆಂಟನ್ನು ಜಾಸ್ತಿ ಅದಕ್ಕೆ. ಎರಡನೇದು, ನಿಮಗೆ ಯಾರಾದರೂ ನೀವು ಸೋಷಿಯಲ್ ಮೀಡಿಯಾ ಮೇಲೆ ಕೆಲಸ ಮಾಡ್ತಿದ್ರಿ ಅಂತಂದ್ರೆ ನಿಮಗೆ ಫಾಲೋವರ್ಸ್ ಹೆಚ್ಚಾಗೋದನ್ರಿ, ವ್ಯೂಸ್ ಹೆಚ್ಚಾಗೋದನ್ರಿ, ಆಮೇಲೆ ನಿಮ್ಮ ವೀಡಿಯೋಸ್ ವೈರಲ್ ಆಗೋದನ್ರಿ, ಈ ಥರದ ವಿಚಾರಗಳು ನಡೆಯುವಂಥ ಸಾಧ್ಯತೆ. ಆಮೇಲೆ ನೇಮ್ ಫೇಮ್ ಸಿಗುವಂಥದ್ದು. ಸೊ ದಿಸ್ ಇಸ್ ಅ ವಿಕ್ಟ್ರಿ ಕಾರ್ಡ್. ಓಕೆ, ನೇಮ್ ಫೇಮ್ ಸಿಗುವಂಥ ಕಾರ್ಡು. ಆದರೆ ಇಷ್ಟೇ, ನಿಮ್ಮ ಫಾಲೋವರ್ಸನ್ನು, ನಿಮಗೆ ಫಾಲೋವರ್ಸ್ ಇದ್ದರೂ ಸಹಿತ, ಯಾರು ಏನಾದರೂ ಹೇಳಿದರೆ ಸಹಿತ
ಅದ್ರ ಬದಲಾಗಿ ಒಂದು ಸೆಕೆಂಡ್ ಥಾಟ್ ತೊಗೊಳ್ಳೋದು ಉತ್ತಮ. ಯಾರೇನಾದರೂ ಹೇಳಿದರೆ ಅವ್ರಿಗೆ ಇನ್ಫ್ಲೂಯೆನ್ಸ್ ಆಗಿ ಏನಾದರೂ ಕೆಲಸ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಹೆಂಗಿರ್ತಾರಂತಂದ್ರೆ ನೀವು ಮುಂದೆ ಹೋಗ್ತೀರಿ ಅಂತಂತಂದು ಜನರಿಗೆ ಗೊತ್ತಾತಂದ್ರೆ ಅವ್ರು ಕಾಲು ಇಡ್ಯಾಕೆ ಯಾವಾಗಿದ್ರೂ ನೋಡ್ತಿರ್ತಾರೆ. ಅದಕ್ಕೆ ಹೆಂಗಂತಂತಂದ್ರೆ ಲೀಡರ್ಶಿಪ್ ಕ್ವಾಲಿಟೀಸ್ ಇದ್ರೂ ಸಹಿತ ನಿಮಗೆ ನೇಮ್ ಫೇಮ್ ಸಿಕ್ಕರು, ನಿಮಗೆ ಪಬ್ಲಿಕ್ ರಿಕಗ್ನೈಜೇಷನ್ ಸಿಕ್ಕರೂ ಸಹಿತ ನಿಮ್ಮ ಬುದ್ಧಿಯನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳಿ. ಇದೇನು ಪ್ರಾಬ್ಲಮ್ ಇತ್ತಲ್ಲ, ಫೈನಾನ್ಷಿಯಲಿ ಏನಾದರೂ ಆ ಥರದ ಹಾರ್ಡ್ಶಿಪ್ ಅದು ನೀವು ಮಾಡಿರಬೇಕು, ಅಥವಾ ಹೆಲ್ತ್ದೊಳಗೆ ಏನಾದರೂ ಒಂದು ಪ್ರಾಬ್ಲಮ್ ಆಗಿರಬೇಕು. ಈಗ ಅದು ಸದ್ಯ ಮುಗಿಯಾಕತ್ತೈತಿ. ಈಗ ಸದ್ಯ ಟವರ್ ಮೂಮೆಂಟ್ದೊಳಗೆ ಮುಗಿಯುವಂಥದ್ದು ಬಂದೈತಿ. ಯಾಕಂದ್ರೆ ನಿಮ್ಮಷ್ಟಕ್ಕೆ ನೀವು ಅನ್ಕೋತೀರಿ, ಹೌದು ಅದ್ರ ಫೌಂಡೇಶನ್ ಅಲ್ಲಿ ಸರಿ ಇದ್ದಿರಲಿಲ್ಲ, ನಾ ಅಲ್ಲಿ ಇನ್ವೆಸ್ಟ್ ಮಾಡಿದೆ, ಅದು ಹಿಂಗಾತು, ಫೈನಾನ್ಷಿಯಲಿ ಏನಾದರೂ ಸ್ವಲ್ಪ ಲಾಸ್ ಆಗಿರಬಹುದು. ಸೊ ಆದ್ರೆ ಈ ಎಲ್ಲ ವಿಷಯಗಳನ್ನು ಕುರಿತು ನೀವೇನು ಮಾಡಬೇಕು ಅಂತಂದ್ರೆ ಒಂದು ಪಾಸ್ ತೊಗೊಂಡು ನಿಮ್ಮ ಸ್ವಲ್ಪ ದೃಷ್ಟಿಕೋನವನ್ನು ಬದಲಾಯಿಸಿ, ಯಾಕಾತು, ಎದ್ರ ಸಲುವಾಗಾತು, ನಾ ಇನ್ನೊಂದು ಸ್ವಲ್ಪ ಸೀರಿಯಸ್ ಹಂಗೆ ಎಲ್ಲಿ ವಿಚಾರ ಮಾಡಬೇಕಾಗಿತ್ತು ಅನ್ನುವಂಥ ವಿಷಯಗಳ ಕುರಿತಾಗಿ ನೀವಿಲ್ಲೇ ವಿಚಾರ ಮಾಡಬೇಕು. ನಿಮಗೆ ಅನ್ನಿಸ್ಬೋದು, ನಾ ಅಲ್ಲಿ ಟ್ರ್ಯಾಪ್ ಆಗಿದ್ನಲ್ಲ, ಅವ್ರು ನನಗೆ ಈ ಥರ ಮೋಸ ಮಾಡಿದಾರಲ್ಲ ಅಂತಾರೆ, ಈ ಥರ ಏನಾದರೂ ನೀವು ಮನಸ್ಸನ್ನೇ ಹಿಡ್ಕೊಂಡು ಕುಂಡ್ರುವಂಥ ಚಾನ್ಸಸ್ ಆರ್ ದೇರ್. ಅಂದರೆ ನಮ್ಮ ವಿಚಾರಗಳಿಗೆ ನಾವೇ ಬ್ಯಾರಿಯರ್ ಹಾಕ್ಕೊಳ್ಳೋದು, ಒಂದು ಲಿಮಿಟೇಷನ್ಸ್ ಇಟ್ಕೊಳ್ಳೋದು. ಸ್ವಲ್ಪ ನಿಮ್ಮ ವಿಚಾರ ಮಾಡುವಂಥ ಪರಿಧಿಯನ್ನು ಸ್ವಲ್ಪ ವಿಸ್ತಾರ ಮಾಡಿದ್ರೆ ನಮಗೆ ಗೊತ್ತಾಕೈತೆ ಅಂದ್ರೆ ನಮ್ದು ತಪ್ಪೆಲ್ಲಾಗೈತಿ ಅಂತ. ನಮ್ಮ ತಪ್ಪಾತು ಅಥವಾ ಟೈಮ್ ಸರಿ ಇದ್ದಿರಲಿಲ್ಲೋ, ಇನ್ನು ಮೇಲೆ ಮುಂದೆ ಅದನ್ನು ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬದಲಾಗಿ ನೀವಿಲ್ಲೇ ವಿಚಾರ ಮಾಡಬೇಕು. ಏನಾದರೂ ಸರಿ ಮಾಡೋಕೆ ಆಗಲಾರ್ದಂಥ ಅದನ್ನು ಆಗಿದ್ದರೆ ಆ ವಿಷಯ ಬದಲಾಗಿ ವಿಚಾರ ಮಾಡೋದು ಬಿಟ್ಬಿಡೋದು ಭಾಳ ಉತ್ತಮ. ಜಲರಾಶಿಯವರಿಗೆ ಇಮೋಷನ್ಸು, ಫೀಲಿಂಗ್ಸು ಓವರ್ಫ್ಲೋ ಆಗ್ತಿರ್ತಾವೆ. ಸೊ ಅದ್ರ ಸಲುವಾಗಿ ಹೆಂಗಂತಂದ್ರೆ ಸ್ವಲ್ಪ ನಿಮ್ಮನ್ನು ನೀವು ಕಂಟ್ರೋಲ್ದೊಳಗೆ ಇಟ್ಕೊಂಡು ನೀವು ವಿಚಾರ ಮಾಡ್ಬೇಕು. ಈಗ ಹೆಂಗೈತಿ ನೋಡ್ರಿ, 10th ಹೌಸ್ದೊಳಗೆ ಸನ್, ಮಾರ್ಸ್, ವೀನಸ್ ಆ್ಯಂಡ್ ಮರ್ಕರಿ, ಅದ್ರ ಮುಂದಿನ ಮನೆ 4th ಹೌಸ್ ಕರ್ಕರಾಶಿಯನ್ನು ನೋಡ್ತಾವೆ. ಕರ್ಕರಾಶಿಯೊಳಗೆ ನೇಮ್ ಫೇಮ್ ರಿಕಗ್ನೈಷನ್ ಅದ ಮನೆಯಿಂದನೇ ನೋಡ್ತಾರೆ. ನಿಮಗದು ಸಿಗುವಂಥ ಚಾನ್ಸಸ್ ಆರ್ ಮೋರ್. ಓಕೆ, ಈಗ ಹೆಂಗೈತಿ ಅಂತಂದ್ರೆ ನೀವು ಯಾವುದೇ ವಿಷಯವನ್ನು ಅತಿ ಇಮೋಷ್ನಲ್ ಆಗಿ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ. ಈಗಿಲ್ಲೇ ನೈಟ್ ಆಫ್ ಕಪ್ಸ್ ಏನು ಹೇಳ್ತತಿ ಅಂತಂದ್ರೆ, ನಿಮ್ಮ ಜೀವನದಲ್ಲಿ ಹೊಸದೊಂದು ಪ್ರೀತಿ ಬರ್ತಾಯಿದೆ, ಅಥವಾ ನಿಮಗೆ ಮುಂದಿಂದ ಯಾರಾದರೂ ಪ್ರಪೋಸಲ್ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಾಗ ಯಾರಾದರೂ ಭಾಳ ದಿವಸದಿಂದ ಮಾಡಬೇಕು ಅಂತಂತ ಅಂದ್ಕೊಂಡಿರ್ಬೋದು. ಅವ್ರು ತಾವಾಗೆ ಮುಂದೆ ಬಂದು ನಿಮಗೆ ಪ್ರಪೋಸ್ ಮಾಡುವಂಥದ್ದು ಅಥವಾ ನೀವು ಮಾಡುವಂಥದ್ದು. ಮ್ಯಾರೇಜಿಗೆ ಸರಿ ಹಂಗೆ ವಯಸ್ಸು ಹಾಕಿದರೆ ಮುಂದಿಂದ ಏನಾದರೂ ಮನೆತನ ಬರುವಂಥದ್ದು. ಈ ಥರದ್ದು ವಿಷಯಗಳು ರೊಮ್ಯಾಂಟಿಕ್ ಲೈಫ್ದಲ್ಲಿ ನಡೆಯುವಂಥದ್ದು. ಯಾವುದಾದ್ರೂ ಮದುವೆಗೆ ಇನ್ವಿಟೇಷನ್ಸ್ ಆಗಲಿ, ಮತ್ತು ಯಾವುದಾದ್ರೂ ಒಳ್ಳೆಯ ಫಂಕ್ಷನ್ಸಿಗೆ ಇನ್ವಿಟೇಷನ್ ಬರುವಂಥ ಸಾಧ್ಯತೆಗಳು ಜಾಸ್ತಿ. ಮತ್ತು ಹೆಂಗಂತಂದ್ರೆ, ಈಗ ರೊಮ್ಯಾಂಟಿಕ್ ಲೈಫದ ವಿಷಯದೊಳಗೆ ನೀವೇನಾದರೂ ಆ್ಯಕ್ಷನ್ ತೊಗೊಳ್ಳುವಂಥ ಚಾನ್ಸಸ್ ಆರ್ ದೇರ್. ಈಗಾಗಲೇ ಯಾರಾದರೂ ಮಾಡಿರ್ಬೋದು, ನೀವು ಅದನ್ನು ವಿಚಾರ ಮಾಡಿರಲಿಕ್ಕಿಲ್ಲ. ಇನ್ನು ಮೇಲೆ ನೀವು ಪಾಸ್ ತೊಗೊಂಡು ಅದರ ಬದಲಾಗಿ ವಿಚಾರ ಮಾಡಿ ಆಮೇಲೆ ನೀವು ಅವ್ರ ಜೊತೆ ಹೋಗಿ ಮಾತಾಡುವಂಥ ಚಾನ್ಸಸ್ಸೂ ನಡೀತಾವೆ ಇಲ್ಲಿಂದ. ಓಕೆ, ಮದುವೆ ಪ್ರಪೋಸಲ್ಸ್ನು ಯಾಕೆ ಅಂದೆ ಅಂತಂದ್ರೆ, ಅದು ಮದುವೆಯೊಳಗನ ನಿಮಗೇನಾದರೂ ಯಾರಾದರೂ ಪ್ರಪೋಸ್ ಮಾಡಿದರೆ ಅದು ಹೆಂಗಂತಂದ್ರೆ ಮದುವೆಯೊಳಗನ ಅರೇಂಜ್ಡ್ ಮ್ಯಾರೇಜ್ ಒಳಗೆ ಟರ್ನ್ ಆಗುವಂಥ ಚಾನ್ಸಸ್ ಆರ್ ದೇರ್, ಬಿಕಾಸ್ ಹೆರೋಫಂಟ್ ಈಸ್ ದೇರ್. ಆಮೇಲೆ ಕ್ವೀನ್ ಆಫ್ ಕಪ್ಸ್ ಏನು ಹೇಳ್ತೈತಿ ಅಂದರೆ, ನಿಮ್ಮ ಬದಲಾಗಿ ನೀವು ಜಾಸ್ತಿ ವಿಚಾರ ಮಾಡೋದು, ನಿಮ್ಮ ಬದಲಾಗಿ ನೀವು ಕಾಳಜಿ ತೊಗೊಳ್ಳೋದು, ನಿಮಗೆ ನೀವು ಟೈಮ್ ಕೊಡ್ರಿ, ಸೆಲ್ಫ್ ಲವ್ ಇರಲಿ, ಸೆಲ್ಫ್ ಕೇರ್ ಇರಲಿ, ಆ ಥರದ ವಿಚಾರಗಳು. ಓಕೆ, ಅಂದರೆ ವಿಚಾರಗಳನ್ನು ಈ ಸರ್ತೆ ನೀವು ಮಾಡಿದರೂ ಸಹಿತ ಪ್ರಾಪರ್ ಹಂಗೆ ವಿಚಾರ ಮಾಡ್ತೀರಿ. ಫೀಲಿಂಗ್ಸು, ಇಮೋಷನ್ಸು ಬ್ಯಾಲೆನ್ಸ್ಡ್ ಇರ್ತಾವೆ ಈ ಸರ್ತೆ ನೀವು. ಯಾಕಂದ್ರೆ 10ನೇ ಮನೆಯಿಂದ 4ನೇ ಮನೆಗೆ ನೋಡ್ತಾವಂತಂದ್ರೆ, 4ನೇ ಮನೆ ನಿಮ್ದು ಏನು ಹೇಳ್ತೈತಿ ಅಂತಂದ್ರೆ, ನಿಮ್ಮದು ಪೀಸ್ ಆಫ್ ಮೈಂಡ್ ಹೇಳ್ತೈತಿ. ಪೀಸ್ ಆಫ್ ಮೈಂಡ್ ಎಷ್ಟು ಬ್ಯಾಲೆನ್ಸ್ದಾಗ ಐತಿ ಅಂತ ಅನ್ನೋದನ್ನು ಹೇಳ್ತೈತಿ. ಸೊ ಯಾವ ಥರದ ಎಸ್ಟ್ರಾಲಾಜಿಕಲ್ ಎನರ್ಜೀಸ್ ಅದಾವಂತ ನೋಡೋಣ. ಹೆಂಗಿರ್ತೈತಿ ಅಂದ್ರೆ, ಟವರ್ ಮೂಮೆಂಟ್ ಬಂದ ಮೇಲೆ ಒಂಥರ ಹಾರತೆ ನಾವು ವಿಚಾರ ಮಾಡಬೇಕು ಆರಾಮಾಗಿ ಕುಂತು. ಅದೆಲ್ಲ ಹೇಳೋದೆಲ್ಲ ಭಾಳ ಸರಿ, ಆದರೆ ವಿಚಾರ ಆ ಥರದ್ದು ಕೆಲಸ ಮಾಡೋದು ಸ್ವಲ್ಪ ಕಠಿಣ ಅಂತಂತ ಅನಿಸಿದ್ರು ಸಹಿತ ನೆಕ್ಸ್ಟ್ ನಮ್ಮದು ಪ್ರೋಗ್ರೆಸ್ಸಿಗನ್ರಿ, ನಮ್ಮ ಗ್ರೋತಿಗನ್ರಿ ಅದು ಹೆಲ್ಪ್ ಮಾಡ್ತೈತಿ. ನಾವು ಎಲ್ಲಿ ತಪ್ಪು ಮಾಡಿದ್ವಿ, ನಾವು ಅಲ್ಲಿ ತಪ್ಪು ಮಾಡಬಾರ್ದಾಗಿತ್ತು ಅಂತ ನೀವು ಹಿಂಗೆ ವಿಚಾರ ಮಾಡಿದ್ರಿ ಅಂತಂತಂದ್ರೆ, ಅಂದರೆ ಸರಿಯಾಗೆ ನೀವು ವಿಚಾರ ಮಾಡಿದ್ರಿ ಅಂತಂದ್ರೆ ಮುಂದೆ ನಿಮ್ಮ ಪ್ರೋಗ್ರೆಸ್ಸಿಗೆ ಚಲೋ ಅದು. ಅಂದರೆ ಮನುಷ್ಯ ಅವಾಗೆಲ್ಲ ಮೈಯೆಲ್ಲ ಕಣ್ಣಾಗಿ ಕೆಲಸ ಮಾಡ್ತಾನೆ. ಇದು ಎಷ್ಟು ಸತ್ಯ ಬರಾಕತ್ತೈತೆ ನೋಡ್ರಿ. ಫುಲ್ ಮೂನ್ ಇನ್ ಎಕ್ವೇರಿಯಸ್, ಕೊಲ್ಯಾಬರೇಷನ್, ಪ್ರೋಗ್ರೆಸ್ ಆ್ಯಂಡ್ ಇನ್ಸೈಟ್, ಕನೆಕ್ಟ್ ವಿತ್ ಲೈಕ್ ಮೈಂಡೆಡ್,
individuals and pure collect and pursue collective progress. Okay, take decisive action and face challenges head on with determination and courage. Determination, challenges and actions. ಸರಿಯಾಗಿ ನಿರ್ಣಯಗಳನ್ನು, ಅದನ್ನ ನಾನು ಹೇಳಿದೆ, ಇಲ್ಲಿ ಏನೈತಲ್ಲ, ಇದನ್ನು ಒಮ್ಮೆ ಟವರ್ ಸಿಚುವೇಶನ್ ಬಂದು ಹೋದ್ಮೇಲೆ ಸರಿಯಾಗಿ ನಿರ್ಣಯ ನಾವೇ ಮಾಡೋಕೆ ಕಲಿಬೇಕು. ನಮಗೆ ಅನ್ನಿಸ್ಬೇಕು ಅವಾಗ ಒಂದು ಪೌಸ್ ತೊಗೊಂಡ್ಮೇಲೆ ನಮಗೆ ಗೊತ್ತಾಗ್ತೈತೆ, ಓ ಹೌದಲ್ಲ, ನಾನು ಸರಿಯಾಗಿ ನಿರ್ಣಯ ತೊಗೊಳ್ಳಾರ್ದೇ ನಾನು ಈ ಥರದ ಕೆಲಸ ಮಾಡಿದೆ, ಅದಕ್ಕೆ ನನಗೆ ಈ ಥರದ ವಿಷಯಗಳನ್ನು ನನಗೆ ಫೇಸ್ ಮಾಡಬೇಕಾಗಿ ಬಂತು ಅಂತ. ಓಕೆ, ದ ಎನರ್ಜಿ ಆಫ್ ದಿಸ್ ಸೂಪರ್ ಮೂನ್ ಈಸ್ ಆಂಪ್ಲಿಫೈಡ್, ಪ್ರೊಪೆಲ್ಲಿಂಗ್ ಯು ಟುವರ್ಡ್ ಪವರ್ಫುಲ್ ಆ್ಯಕ್ಷನ್ಸ್ ಆ್ಯಂಡ್ ಬೋಲ್ಡ್ ಮ್ಯಾನಿಫೆಸ್ಟೇಷನ್ಸ್. ಆಂಪ್ಲಿಫಿಕೇಶನ್, ಇಂಟೆನ್ಸಿಟಿ ಆ್ಯಂಡ್ ಪವರ್. ಓಕೆ, ಇಲ್ಲಿ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ, ನಿಮಗೆ ಏನಾದರೂ ಇನ್ನೂ ಬಯಕೆಗಳು ಇದ್ದರೆ ಅದನ್ನೇನಾದರೂ ವಿಸ್ತಾರ ಮಾಡಬೇಕು ಅಂತಿದ್ರೆ ನೀವು ಮ್ಯಾನಿಫೆಸ್ಟ್ ಮಾಡೋದು ಉತ್ತಮ. ಸೊ ಇಲ್ಲಿ ಹನುಮಾನ್ಜಿ ಏನು ಹೇಳ್ತಾರೆ, ಆಂಜನೇಯ ಸ್ವಾಮಿ ಏನು ನಮಗೆ ಹೇಳ್ತಾರೆ, ಇಡೀ ವೀಕೆಲ್ಲ ಏನು ಮಾಡಬೇಕು? ಫೇತ್, ಲಿಫ್ಟ್ ಯುವರ್ ಬರ್ಡನ್ಸ್ ವಿತ್ ಅನ್ವೇವರಿಂಗ್ ಫೇತ್ ಆ್ಯಸ್ ಐ ಲಿಫ್ಟೆಡ್ ದ ಮೌಂಟೇನ್. ಫೇಸ್ ಚಾಲೆಂಜಸ್ ವಿತ್ ದ ಸೇಮ್ ಫೇಸ್ ದಟ್ ಅಲೌಡ್ ಟು ಮೀ ಕ್ಯಾರಿ ದ್ರೋಣಗಿರಿ. ನೋಡ್ರಿ, ಅವ್ರಿಗೆ ಎಷ್ಟು ತಮ್ಮ ಮೇಲೆ ತಮ್ಮ ಕಾನ್ಫಿಡೆನ್ಸ್ ಇತ್ತು ಅಂತ, ತಮ್ಮ ಸ್ವಾಮಿ ಮೇಲೆ ತಮಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅವ್ರಿಗಂತ, ದ್ರೋಣಗಿರಿ ಪರ್ವತವನ್ನೇ ಹೊತ್ತು ತಂದಂಥ ವೀರ. ಸೊ ಇದೆಲ್ಲ ಇದರಿಂದ ಆಯಿತು. ಸೊ ಹ್ಯಾವ್ ಅ ಫೇತ್ ಅಂತ. ಓಕೆ, ನಿಮ್ಮ ವಿಶ್ವಾಸ ಎಷ್ಟು ಗಟ್ಟಿ ಇರ್ತೈತೋ ನೀವು ಅಷ್ಟು ಸಬಲರಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಈಗ ನೋಡ್ರಿ, ಅದಕ್ಕೆ ಅವ್ರು ಹೇಳಿದ್ದಾರೆ, ನಿಮ್ಗೆ ಏನಾದರೂ ವಿಸ್ತಾರ ಮಾಡಬೇಕು ಅಂತಂತಂದರೆ ನೀವು ಮ್ಯಾನಿಫೆಸ್ಟ್ ಮಾಡಬೇಕು. ಮ್ಯಾನಿಫೆಸ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಇರಬೇಕು, ನಿಮ್ಮ ಕೆಪಾಸಿಟಿ ಮೇಲೆ, ನಿಮ್ಮ ಎಬಿಲಿಟೀಸ್ ಮೇಲೆ, ನಿಮ್ಮ ಸ್ಕಿಲ್ಸ್ ಮೇಲೆ ನಿಮಗೆ ವಿಶ್ವಾಸ ಇತ್ತು ಅಂತಂದರೆ ನಿಮ್ಮ ಜೀವನದೊಳಗೆ ನೀವು ಸರಿಯಾಗಿ ಮುಂದೆ ಹೋಗೋಕ್ಕೆ ಸಾಧ್ಯ. ಓಕೆ, ಸೊ ದಿಸ್ ಈಸ್ ದ ಮೆಸೇಜ್ ಫ್ರಮ್ ಆಂಜನೇಯ ಸ್ವಾಮಿ. ಐ ಹೋಪ್ ಯು ಲೈಕ್ ದಿಸ್ ರೀಡಿಂಗ್. ಇನ್ನು ನೀವು ಈ ವಿಡಿಯೋ ಲೈಕ್ ಮಾಡಿರಿ, ದಯಮಾಡಿ ನಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.